Okay, students, we'll start with the unit 4. This object document object model. So, in this unit, we have totally three chapters. Okay, document object model, dynamic object model, and XML. Okay, so totally we have three chapters. So, it's very important for the examination. So ಇದ್ರಾಗ ಏನಿದೆ ಅಂತಂತಂದ್ರೆ actually we have learned JavaScript. Okay, in object document object model, it is the continuation of the XHTML and JavaScript. Okay, it's a continuation of the XHTML and JavaScript. Understood? Okay, so we'll start with the topic. The JavaScript execution environment. The first topic is JavaScript execution environment. And the JavaScript na ನಾವೆಲ್ಲೇ execution ಅಂದ್ರೆ ಅದರ environment ಹೆಂಗಿರ್ತಂತೆ ನೋಡೋಣ. Okay. A browser displays an XHTML document in a window on the screen of the client. Okay, so browser ಏನ್ ಮಾಡ್ತಾರಲ್ಲ XHTML document ನ ವಿಂಡೋ ಒಳಗ ಅಂದ್ರೆ ನಿಮ್ದು ಬ್ರೌಸರ್ ವಿಂಡೋ ಒಳಗ ಸ್ಕ್ರೀನ್ ಆಫ್ ದ ಕ್ಲೈಂಟ್ ಅಂದ್ರೆ ಬ್ರೌಸರ್ ಕಡೆ ಇದ್ದಿದ್ದು. ಓಕೆ, ಸೊ ಬ್ರೌಸರ್ ಕಡೆ ಏನಿರ್ತದೆ ಕ್ಲೈಂಟ್ ಇರ್ತದೆ. ಸೊ ಅಲ್ಲೇ XHTML ಡಾಕ್ಯುಮೆಂಟ್ ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ಸೊ ಬ್ರೌಸರ್ ಏನಿರ್ತದೆ ಕ್ಲೈಂಟ್ ಕಡೆ ಇರ್ತದೆ. ಆ ಕ್ಲೈಂಟ್ ಬ್ರೌಸರ್ನಾಗ XHTML ಡಾಕ್ಯುಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತೇಳಿ ಹೇಳ್ತದೆ. ಓಕೆ, next the JavaScript window object represents the window that displays the document. Okay, the JavaScript window object. Okay, the window of the JavaScript ಏನದಲ್ಲ represent the window that display the document. So JavaScript window object ಏನ್ represent ಮಾಡ್ತದೆ ಅಂತಂದ್ರೆ displays the document. ಅಂದ್ರೆ ನಾವೇನ್ ಡಾಕ್ಯುಮೆಂಟ್ ಡಿಸ್ಪ್ಲೇ ಮಾಡ್ತೀವಲ್ಲ ಅದನ್ನ ಏನ್ ಮಾಡ್ತದೆ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ಸೊ ಜಾವಾಸ್ಕ್ರಿಪ್ಟ್ ವಿಂಡೋ ಅಂತಂದ್ರೆ ನೀವು ಯಾವ್ದು XHTML ಡಾಕ್ಯುಮೆಂಟ್ನಾಗ ಜಾವಾಸ್ಕ್ರಿಪ್ಟ್ ಹಾಕಿರ್ತಿಲ್ಲ ಅದಕ್ಕೆ ಜಾವಾಸ್ಕ್ರಿಪ್ಟ್ ವಿಂಡೋ ಅಂತ ಕರೀತದೆ. ಸೊ ಆ ಜಾವಾಸ್ಕ್ರಿಪ್ಟ್ ವಿಂಡೋ ಏನ್ ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ ಡಾಕ್ಯುಮೆಂಟ್ನ ಡಿಸ್ಪ್ಲೇ ಮಾಡ್ತದೆ ಅಂತ ಹೇಳ್ತದೆ. ಓಕೆ, the properties of the window object are visible to all JavaScript that appears either implicitly or explicitly in the Windows XHTML document. So they include all of the global variables. Okay, ಏನಿದಾನಂತ ನೋಡ್ರಿಲೆ ಮಾರ್ಕ್ ತಗೋತೀನಿ ಸರ್. The properties of the window object. ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ ಕನ್ಸ್ಟ್ರಕ್ಟರ್ ಥ್ರೂ ಅದಕ್ಕೆ ಪ್ರಾಪರ್ಟೀಸ್ ಕೊಡ್ತೀರಿ. ಕರೆಕ್ಟ್? ಈಗ ಫಾರ್ ಎಕ್ಸಾಂಪಲ್ ಕಾರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದ್ರ ಮಾಡೆಲ್ ನಂಬರ್, ಅದ್ರದ್ದು ಏನಂತಾರೆ ಯಾವ ನಂಬರ್ಸ್ ಇರ್ತಾವಲ್ಲ, ಐಡೆಂಟಿಟಿ ನಂಬರ್, ಮಾಡೆಲ್ ನಂಬರ್, ಸೊ ಎಲ್ಲ ಇರುತ್ತೆ ಪ್ರಾಪರ್ಟೀಸ್. ಓಕೆ, ಸೊ ದ ಪ್ರಾಪರ್ಟೀಸ್ ಆಫ್ ವಿಂಡೋ ಆಬ್ಜೆಕ್ಟ್. ಸೊ ವಿಂಡೋ ಆಬ್ಜೆಕ್ಟ್ ಇಂದ ಒಂದು ವಿಂಡೋದ ಆಬ್ಜೆಕ್ಟ್ ಇಂದ ಪ್ರಾಪರ್ಟೀಸ್ ಏನದಲ್ಲ visible to all JavaScripts that appear in either implicitly or explicitly Windows XHTML document. ಹೇಳ್ತಾನೆ ನಿಮ್ದು XHTML ಡಾಕ್ಯುಮೆಂಟ್ನಾಗ ನಿಮ್ಮ ಜಾವಾಸ್ಕ್ರಿಪ್ಟ್ ಇಂದ ಏನ್ ಪ್ರಾಪರ್ಟೀಸ್ ಅದಾವಲ್ಲ ಅವೆಲ್ಲದಕ್ಕೂ ವಿಸಿಬಲ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಅದು ಎಕ್ಸ್ಪ್ಲಿಸಿಟ್ಲಿ ಇರ್ಬೋದು ಇಂಪ್ಲಿಸಿಟ್ಲಿ ಇರ್ಬೋದು. ಓಕೆ, ಸೊ ನಿಮ್ದು XHTML ಡಾಕ್ಯುಮೆಂಟ್ನಾಗ ಜಾವಾಸ್ಕ್ರಿಪ್ಟಿನ ಆಬ್ಜೆಕ್ಟ್ ಎಲ್ಲದಕ್ಕೂ ವಿಸಿಬಲ್ ಆಗ್ತದೆ ಅಂತ ಹೇಳತಾನೆ. ಓಕೆ, ಸೊ ಇಂಟರ್ನಲ್ ಇರ್ಬೋದು ಎಕ್ಸ್ಟರ್ನಲ್ ಇರ್ಬೋದು. ಸೊ ಅದಕ್ಕೇನು ಹೇಳ್ತಾನೆ ಅಂತಂದ್ರೆ ಅವನ ಗ್ಲೋಬಲ್ ವೇರಿಯೇಬಲ್ಸ್ ಅಂತ ಹೇಳ್ತಾನೆ. ಓಕೆ, ಅವನ ವಿಂಡೋಸ್ ಇಂದ ಪ್ರಾಪರ್ಟೀಸ್. ಓಕೆ, ಸೊ ವಿಂಡೋಸ್ ಇನ್ ಪ್ರಾಪರ್ಟೀಸ್ ಏನದಾವ ಗ್ಲೋಬಲ್ ವೇರಿಯೇಬಲ್ಸ್ ಅದಾವ. ಯಾಕಂತಂದ್ರೆ ಅದು XHTML ಡಾಕ್ಯುಮೆಂಟ್ನಾಗ ಎಲ್ಲಾ ಕಡೆ ಕಾಣಿಸ್ತದೆ. ಓಕೆ, ಸೊ ಎಲ್ಲಾ ಕಡೆ ಕಾಣಿಸ್ತದೆ, ಇಂಪ್ಲಿಸಿಟ್ಲಿ ಮತ್ತು ಎಕ್ಸ್ಪ್ಲಿಸಿಟ್ಲಿ ಎಲ್ಲಾ ಕಡೆ ಕಾಣಿಸ್ತದೆ. ಸೊ ಅದನ್ನ ಗ್ಲೋಬಲ್ ವೇರಿಯೇಬಲ್ ಅಂತ ಹೇಳ್ತಾನೆ. ಓಕೆ, ಅದಕ್ಕೆ ಪ್ರಾಪರ್ಟೀಸ್ ಆಫ್ ದ ವಿಂಡೋ ಆಬ್ಜೆಕ್ಟ್ ಇನ್ ಪ್ರಾಪರ್ಟೀಸ್. ಓಕೆ, next every window object that has property named document which is reference to the document object that the window displays. Okay, ನಿಮ್ದು ವಿಂಡೋ ಆಬ್ಜೆಕ್ಟ್ನಾಗ ಯಾವ್ದನ್ನ ಒಂದು ಪ್ರಾಪರ್ಟಿ ಹೆಸರು ಡಾಕ್ಯುಮೆಂಟ್ ಇತ್ತಂತಂದ್ರೆ ಅದೇನು ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ ವಿಂಡೋ ಆಬ್ಜೆಕ್ಟ್ ಇಂದ ಡಾಕ್ಯುಮೆಂಟ್ ಅಂತ ಡಿಸ್ಪ್ಲೇ ಮಾಡ್ತದೆ. ಓಕೆ, ಆಯ್ತಾ? ಸೊ ಯಾವುದೇ ವಿಂಡೋ ಒಳಗ ಅದ್ರ ಹೆಸರು ಅದ್ರ ಪ್ರಾಪರ್ಟಿ, ಓಕೆ, ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಇತ್ತಂತಂದ್ರೆ ಅದು ನಿಮ್ಮ ಡಾಕ್ಯುಮೆಂಟ್ ವಿಂಡೋ ಆಬ್ಜೆಕ್ಟ್ ಇಂದ ಡಾಕ್ಯುಮೆಂಟ್ ಆಬ್ಜೆಕ್ಟ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ನೆಕ್ಸ್ಟ್ every document object has a forms array
ಈಚ್ ಎಲಿಮೆಂಟ್ ಆಫ್ ವಿಚ್ ರಿಪ್ರೆಸೆಂಟ್ ಅ ಫಾರ್ಮ್ ಇನ್ ದ ಡಾಕ್ಯುಮೆಂಟ್. ಓಕೆ, ನಿಮ್ಮ ಡಾಕ್ಯುಮೆಂಟ್ನಾಗ ಎಲ್ಲ ಆಬ್ಜೆಕ್ಟಿಗೂ ಅರೇಸ್ ಅದಾವ ಅಂತ ಹೇಳ್ದಾನ ಅಂತಂದ್ರೆ ಅರೇಜ್ ಫಾರ್ಮ್ದಾಗ ರಿಪ್ರೆಸೆಂಟ್ ಮಾಡಿರ್ತೀವಿ. ಓಕೆ, ಯಾವ್ದನ್ನ ನಿಮ್ಮ ಡಾಕ್ಯುಮೆಂಟ್ ಆಬ್ಜೆಕ್ಟ್ನ. ಓಕೆ, next each forms array element has an element array as a property which contains the object that represent the existing form elements such as button, okay, and menus. then ನೋಡ್ರಿ ನಿಮ್ ಫಾರ್ಮ್ಸ್ ಇರ್ತಾವಲ್ಲ. ಓಕೆ, ಆ ಫಾರ್ಮ್ಸ್ನಾಗ ಎವ್ರಿ ಎಲಿಮೆಂಟ್ ಅರೇ ಹ್ಯಾಸ್ ಇಟ್ಸ್ ಪ್ರಾಪರ್ಟಿ ಅಂತಂದ್ರೆ ನಿಮ್ಮ ಫಾರ್ಮ್ಸ್ ಏನು ಕ್ರಿಯೇಟ್ ಮಾಡ್ತಿರಲ್ಲ ಬೈ ಯೂಸಿಂಗ್ ಇನ್ಪುಟ್ ಟ್ಯಾಗ್. ಓಕೆ, ಇನ್ಪುಟ್ ಟ್ಯಾಗ್ ತಗೊಂಡು ನೀವು ಫಾರ್ಮ್ಸ್ ಏನು ಕ್ರಿಯೇಟ್ ಮಾಡ್ತಿರಲ್ಲ ಅದಕ್ಕೆ ಎಲ್ಲದಕ್ಕೂ ಅದ್ರದ್ದಾದಂಥ ಒಂದು ಪ್ರಾಪರ್ಟಿ ಇರ್ತದೆ ಅಂತ ಹೇಳ್ತಾನೆ. ಓಕೆ, ವಿಚ್ ಕಂಟೈನ್ಸ್ ದ ಆಬ್ಜೆಕ್ಟ್ ದಟ್ ರಿಪ್ರೆಸೆಂಟ್ ದ ಎಕ್ಸಿಸ್ಟಬಲ್ ಫಾರ್ಮ್ ಎಲಿಮೆಂಟ್ಸ್ ಸಚ್ ಆಸ್ ಬಟನ್ ಆ್ಯಂಡ್ ಮೆನ್ಯೂಸ್. ಅದ್ರಾಗ ಏನೇನು ಪ್ರಾಪರ್ಟೀಸ್ ಇರ್ತಾವಂತಂತಂದ್ರೆ ಬಟನ್ಸ್, ಮೆನ್ಯೂಸ್ ಇವೆಲ್ಲ ಇರ್ತಾವಂತ ಹೇಳ್ತಾನೆ. ನಿಮ್ಮ ಫಾರ್ಮ್ಸ್ ಒಳಗೆ ಬಟನ್ಸ್, ಮೆನ್ಯೂಸ್ ಅಂತ ಹೇಳಿ ಪ್ರಾಪರ್ಟೀಸ್ ಇರ್ತಾವಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ಸ್ ಆಲ್ಸೋ ಹ್ಯಾವ್ ಪ್ರಾಪರ್ಟಿ ಅರೇ ಫಾರ್ ಆಂಕರ್ಸ್, ಲಿಂಕ್ಸ್, ಇಮೇಜಸ್ ಆ್ಯಂಡ್ ಆಪ್ಲೆಟ್ಸ್. ಓಕೆ, ಸೊ ಅರೇಸ್ಗೆ ಮತ್ತು ಇನ್ನೂ ಪ್ರಾಪರ್ಟೀಸ್ ಅದಾವ ಡಾಕ್ಯುಮೆಂಟ್ ಆಬ್ಜೆಕ್ಟ್ನಾಗ. ಯಾವ ಆಂಕರ್ಸ್, ಲಿಂಕ್ಸ್, ಇಮೇಜಸ್, ಆಪ್ಲೆಟ್ಸ್ ಇವೆಲ್ಲಾನು ನಾವು ಹಾಕೋಬಹುದು. ಕ್ಲಿಯರ್? ಓಕೆ, the JavaScript execution environment like ನೋಡ್ರಿ ಏನಾಗ್ತದೆ, the browser displays an XML document in a window on the screen of the client. ಓಕೆ, ಸೊ ಕ್ಲೈಂಟ್ ಕಡೆನಾಗ ಬ್ರೌಸರ್ನಾಗ XML ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗ್ತದೆ. ಓಕೆ, ನೆಕ್ಸ್ಟ್ ಈ ವಿಂಡೋ ಏನು ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ ವಿಂಡೋದ ಡಾಕ್ಯುಮೆಂಟ್ ರಿಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ವಿಂಡೋ ಆಬ್ಜೆಕ್ಟ್ ರಿಪ್ರೆಸೆಂಟ್ ಮಾಡ್ತದೆ, ಡಾಕ್ಯುಮೆಂಟ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ಈ ವಿಂಡೋ ಆಬ್ಜೆಕ್ಟಿನ ಪ್ರಾಪರ್ಟೀಸ್ ಏನದಾವಲ್ಲ ಎಲ್ಲಾ ಕಡೆ XML ಡಾಕ್ಯುಮೆಂಟ್ ಇಂದ ಎಲ್ಲಾ ಕಡೆನೂ ಕಾಣಿಸ್ತಾವ. ಸೊ ಅದನ್ನ ಅವನ್ನ ಗ್ಲೋಬಲ್ ವೇರಿಯಬಲ್ ಅದಾವ ಅಂತ ಕರೀತಾನೆ. ಓಕೆ, ನೆಕ್ಸ್ಟ್ ಎವ್ರಿ ವಿಂಡೋ ಆಬ್ಜೆಕ್ಟ್ ಹ್ಯಾಸ್ ಅ ಪ್ರಾಪರ್ಟಿ. ಎಲ್ಲಾ ವಿಂಡೋ ಆಬ್ಜೆಕ್ಟ್ ಇಂದ ಅದ್ರದ್ದು ಡಾಕ್ಯುಮೆಂಟ್ ಅಂತ ಪ್ರಾಪರ್ಟಿ ಇರ್ತದೆ. ಅದೇನ್ ರಿಪ್ರೆಸೆಂಟ್ ಮಾಡ್ತದೆ ಅಂತಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ರಿಪ್ರೆಸೆಂಟ್ ಮಾಡ್ತದೆ. ಓಕೆ, ಆಮೇಲೆ ಎವ್ರಿ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಎಲ್ಲ ಡಾಕ್ಯುಮೆಂಟ್ ಆಬ್ಜೆಕ್ಟಿಗೂ ತಂದೆ ಆದಂತ ಫಾರ್ಮ್ ಅರೇಸ್ ಇರ್ತಾವ. ಓಕೆ, ಸೊ ಫಾರ್ಮ್ಸ್ ಅರೇಸ್ ಇರ್ತಾವ. ಆ ಫಾರ್ಮ್ ಅರೇಸ್ ಒಳಗೆ ಏನ್ ಪ್ರಾಪರ್ಟಿ ಇರ್ತಾವ ಅಂತಂದ್ರೆ ಬಟನ್ಸ್ ಮತ್ತು ಮೆನ್ಯೂಸ್ ಅಂತ ಪ್ರಾಪರ್ಟೀಸ್ ಇರ್ತಾವ. ಓಕೆ, ಮೆನ್ಯೂಸ್ ಮತ್ತು ಬಟನ್ಸ್ ಅಂತ ಅದಂತ ಪ್ರಾಪರ್ಟೀಸ್ ಇರ್ತಾವ. ಓಕೆ, ನೆಕ್ಸ್ಟ್ ಆಮೇಲೆ ಇದು ಫಾರ್ಮ್ಸ್ ಬಿಟ್ಟು ಮತ್ತೆ ಏನೇನು ಇರ್ತಾವೆ ಅಂತಂದ್ರೆ ಆಂಕರ್ಸ್, ಲಿಂಕ್ಸ್, ಇಮೇಜಸ್, ಆಪ್ಲೆಟ್ಸ್, ಸೊ ಇವೆಲ್ಲಾನು ನಿಮ್ದು ಡಾಕ್ಯುಮೆಂಟ್ನಾಗ ಇರ್ತದೆ ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಜಾವಾಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್ ಅಂದ್ರೆ ನೀವು ಹೆಂಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಿ, ಆ ಆಬ್ಜೆಕ್ಟಿಗೆ ಏನಂತ ಕರಿತೀರಿ. ಓಕೆ, ಆ ಆಬ್ಜೆಕ್ಟಿವ್ ಡಾಕ್ಯುಮೆಂಟ್ ಅಂತ ಕರಿತೀವಿ. ಆ ಡಾಕ್ಯುಮೆಂಟ್ ಎಲ್ಲ ಕಡೆನೂ XML ಪ್ರಾಪರ್ಟೀಸ್ ಒಳಗೆ ಎಲ್ಲ ಕಡೆನೂ ಕಾಣಿಸ್ತದೆ. ಆಮೇಲೆ ಅದರ ಫಾರ್ಮ್ಸ್ ಇರ್ತದೆ, ಆಮೇಲೆ ಅರೇಸ್ ಇರ್ತಾವ, ಎಲಿಮೆಂಟ್ಸ್ ಇರ್ತಾವ, ಸೊ ಇವೆಲ್ಲಾನು ಇರ್ತಾವ ಅಂತ ಹೇಳಾಕತ್ತಾನೆ. ಕ್ಲಿಯರ್? ಓಕೆ, ದಿಸ್ ಚಾಪ್ಟರ್ ಇಸ್ ಟೋಟಲಿ ಬೇಸ್ಡ್ ಆನ್ ಫಾರ್ಮ್ಸ್. ಓಕೆ, ಸೊ ಫಾರ್ಮ್ಸ್ ಬಗ್ಗೆನೇ ಜಾಸ್ತಿ ಇದೆ ಇದ್ರಾಗ. ಹೆಂಗೆ ಮುಂದೆ ಹೋಗ್ತಿರ್ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ದ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂದ್ರೆ ಏನು ನೋಡೋಣ. The original motivation for the standard DOM. Okay, DOM is nothing but document object model. Okay, the original motivation for the standard DOM was to provide a specification that would allow Java programs and JavaScript script that deal with XML documents to be portable among various browsers. So ಏನು ಹೇಳ್ತಾರೆ ನೋಡ್ರಿ, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಮಾಡ್ಬೇಕಂತ ಮೇನ್ ಮೋಟಿವೇಶನ್ ಏನು ಬಂತು ಅಂತಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ನಿಮ್ಗೆ ಮೇನ್ ಮೋಟಿವೇಶನ್ ಅಥವಾ ಏನು ಯೂಸ್ ಆಗ್ತದೆ ಅಂತ ಹೇಳಾಕತ್ತಾನ. ಇಟ್ ಪ್ರೊವೈಡ್ಸ್ ಅ ಸ್ಪೆಸಿಫಿಕೇಶನ್ ದಟ್ ವುಡ್ ಅಲೋಸ್ ಜಾವಾ ಪ್ರೋಗ್ರಾಮ್ಸ್ ಆ್ಯಂಡ್ ಜಾವಾ ಸ್ಕ್ರಿಪ್ಟ್ that deal with XML documents to be portable among various browsers. Okay, ನಿಮ್ದು XML ಡಾಕ್ಯುಮೆಂಟ್ ನಾಗ ನೀವೇನು ಜಾವಾ ಪ್ರೋಗ್ರಾಮ್ ಹಾಕಿರ್ತೀರಿ ಅಥವಾ ಜಾವಾ ಸ್ಕ್ರಿಪ್ಟ್ ಹಾಕಿರ್ತಿರಲ್ಲ ಅದು ಎಲ್ಲ ಬ್ರೌಸರ್ಸ್ ಒಳಗೂ ಬ್ರೌಸರ್ಸ್ ಒಳಗೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಕ್ಕೆ ಅಥವಾ ಕರೆಕ್ಟಾಗಿ ಅದ್ರ ಜೊತೆ ವರ್ಕ್ ಮಾಡಕ್ಕೆ ಪೋರ್ಟೇಬಲ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೋಡ್ರಿ ಇನ್ನೊಮ್ಮೆ ನೋಡ್ರಿ, ನಾವು DOM ದಟ್ ಈಸ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಒಂದು ಪ್ರೊವೈಡ್ ಒಂದು ಸ್ಪೆಸಿಫಿಕೇಶನ್ ಕೊಡ್ತದೆ. ಏನು ಸ್ಪೆಸಿಫಿಕೇಶನ್ ಕೊಡ್ತದೆ ಅಂತಂದ್ರೆ
ಜಾವಾ ಪ್ರೋಗ್ರಾಮ್ಸ್ ಅಥವಾ ಜಾವಾ ಸ್ಕ್ರಿಪ್ಟ್ ನಾವೇನು ಎಕ್ಸಿಸ್ಟಮಲ್ ಡಾಕ್ಯುಮೆಂಟ್ನಾಗ ಬರ್ದಿರ್ತೀವಲ್ಲ ಅದು ಬ್ರೌಸರ್ನಾಗ ಎಕ್ಸಿಕ್ಯೂಟ್ ಮಾಡಕ್ಕೆ ಪುಟ್ಟೇಬಲ್ ಇರ್ತದೆ ಅಂತ ಹೇಳ್ತಾನೆ. ಅಂದ್ರೆ ಯಾವುದೇ ಬ್ರೌಸರ್ಸ್ ಒಳಗೆ ನಾವು ಅದನ್ನ ಪುಟ್ಟೇಬಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ. Next, the document object model is an application programming interface that defines an interface between XHTML documents and the application program. So, ಇದೇನದಲ್ಲ DOM ಏನದಲ್ಲ program application program interface, that is API ಅದು. ಓಕೆ, ಸೊ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅದ ಅದು ಏನು ಮಾಡ್ತದೆ ಅಂತಂದ್ರೆ ಇಟ್ ಡಿಫೈನ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ XHTML documents and application programs. ಓಕೆ, ಇಂಡೆಕ್ಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ಸ್ ಮತ್ತೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ಗೆ ಇಂಟರ್ಫೇಸ್ ಆಗ್ತದೆ ಅಂತ ಹೇಳ್ತಾನೆ. ಯಾವುದು? DOM. ಓಕೆ, ಸೊ DOM ಅಂತಂದ್ರೂ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಓಕೆ, ನೆಕ್ಸ್ಟ್ ಏನದ ನೋಡ್ರಿ, ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಬಿಕಾಸ್ ಇಟ್ ಮಸ್ಟ್ ಅಪ್ಲೈ ಟು ಎ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಿಗೂ ನಾವು DOM ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅದಕ್ಕೆ ಅಬ್ಸ್ಟ್ರಾಕ್ಟ್ ಮಾಡೆಲ್ ಅಂತ ಹೇಳ್ತಾನೆ. ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಬಿಕಾಸ್ ಇಟ್ ಮಸ್ಟ್ ಅಪ್ಲೈ ಟು ಎ ವೆರೈಟಿ ಆಫ್ ಅಪ್ಲಿಕೇಶನ್ಸ್. ಅಂದ್ರೆ ಬಹಳಷ್ಟು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ನಾವು ಅದನ್ನ ಅಪ್ಲೈ ಮಾಡ್ಬೋದು, ಅದಕ್ಕೆ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತಾನೆ. ಓಕೆ, ಈಚ್ ಲ್ಯಾಂಗ್ವೇಜ್ ದಟ್ ಇಂಟರ್ಫೇಸ್ ವಿತ್ ದ DOM ಮಸ್ಟ್ ಡಿಫೈನ್ ಅ ಬೈಂಡಿಂಗ್ ಟು ದಟ್ ಇಂಟರ್ಫೇಸ್. ಓಕೆ, ಯಾವುದೇ ಲ್ಯಾಂಗ್ವೇಜ್ ಒಳಗೆ ನಾವು DOM ಯೂಸ್ ಮಾಡಿದ್ವಂತಂದ್ರೆ ಅದು ಏನು ಡಿಫೈನ್ ಮಾಡ್ತದೆ ಅಂತಂದ್ರೆ ಅದು ಆ ಪ್ರೋಗ್ರಾಮ್ ಜೊತೆ ಎಷ್ಟು ಬೈಂಡಿಂಗ್ ಅದ ಅಂತ ಹೇಳಿ ಡಿಫೈನ್ ಮಾಡ್ತದೆ. ಯಾವುದು? DOM. ಓಕೆ, the actual DOM specification consists of collection of interfaces including one for each document tree node type. Okay, so ಇದು DOM ನಾಗ ಏನದಲ್ಲ ಅದು ಕಲೆಕ್ಷನ್ ಆಫ್ ಇಂಟರ್ಫೇಸಸ್ ಅಂತ ಹೇಳ್ತಾನೆ. ಓಕೆ, ಸೊ ಈ DOM ನ ಕಲೆಕ್ಷನ್ ಆಫ್ ಇಂಟರ್ಫೇಸಸ್ ಅಂತ ಹೇಳ್ತಾನೆ. ಸೊ ಅದ್ರಾಗ ಏನು ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಥವಾ ಏನು ಇರ್ತದೆ ಅಂತಂತಂದ್ರೆ ಡಾಕ್ಯುಮೆಂಟ್ 3 ನೋಟ್ ಟೈಪ್ ಇರ್ತದೆ ಅಂತ ಹೇಳ್ತಾನೆ. ಸೊ ಡಾಕ್ಯುಮೆಂಟ್ 3 ನೋಟ್ ಟೈಪ್ ಅಂದ್ರೆ ಇಲ್ಲಿ ಕೊಟ್ಟಾನೆ. ನೆಕ್ಸ್ಟ್ ನೋಡ್ರಿ ನಿಮ್ಮ ಫಿಗರ್ದಾಗ ಈ ಟೈಪ್. ಓಕೆ, ಸೊ ಈ ಟೈಪ್ ಅದ ಇಂಟರ್ಫೇಸ್ ನ ಕಲೆಕ್ಟ್ ಮಾಡ್ತದೆ ಅಂತ ಹೇಳ್ತಾನೆ. ಓಕೆ, ಹೇಳ್ತೀನಿ ನಾನು ನೆಕ್ಸ್ಟ್ ಅದು ಬಂದಾಗ. ಓಕೆ, ನೆಕ್ಸ್ಟ್ they define the objects, methods and properties that are associated with their respective node types. Okay, ಆ node types ನ ಯಾವ ಟ್ರೀ ಒಳಗೆ ಏನು ಹಾಕಿರ್ತಿರಲ್ಲ ಅದು ಏನು ಡಿಫೈನ್ ಮಾಡ್ತದೆ ಅಂತಂದ್ರೆ ಅದ್ರ ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಮೆಥಡ್ಸ್ ಮತ್ತು ಅದ್ರ ಪ್ರಾಪರ್ಟೀಸ್ ಎಲ್ಲಾನು ಆ ನೋಡ್ ಟೈಪ್ ಟ್ರೀ ಒಳಗೆ ಡಿಫೈನ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, with the DOM users can write code in programming language to create documents, move around in the structure and change, add or delete elements on their content. Okay, so DOM ಯೂಸ್ ಮಾಡೋದ್ರಿಂದ ಪ್ರೋಗ್ರಾಮ್ ನಾವು ಏನೇನು ಪ್ರೋಗ್ರಾಮ್ ಬರಿಬೋದು ಅಂತಂದ್ರೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋ ಪ್ರೋಗ್ರಾಮ್ ಬರಿಬೋದು, ಮೂವ್ ಅರೌಂಡ್ ಇನ್ ದೇರ್ ಸ್ಟ್ರಕ್ಚರ್ ಎಲ್ಲಿ ಬೇಕಾದಲ್ಲ ಅದನ್ನು ಮೂವ್ ಮಾಡಕ್ಕೆ ಪ್ರೋಗ್ರಾಮ್ ಬರಿಬೋದು, ಚೇಂಜ್ ಮಾಡಕ್ಕೆ ಪ್ರೋಗ್ರಾಮ್ ಬರಿಬೋದು, ಆ್ಯಡ್ ಆರ್ ಡಿಲೀಟ್ ಮಾಡಕ್ಕೆ ಪ್ರೋಗ್ರಾಮ್ನ ನಾವು ಬರಿಬೋದು ಅಂತ ಹೇಳ್ತಾನೆ. ಓಕೆ, ಡಾಕ್ಯುಮೆಂಟ್ಸ್ ಇನ್ ದ DOM ಹ್ಯಾವ್ ಎ ಟ್ರೀ ಲೈಕ್ ಸ್ಟ್ರಕ್ಚರ್. ಸೊ ಯಾವುದೇ ಡಾಕ್ಯುಮೆಂಟ್ಸ್ DOM ಒಳಗೆ ಯಾವುದೇ ಡಾಕ್ಯುಮೆಂಟ್ಸ್ ನಾವು ಟ್ರೀ ಲೈಕ್ ಸ್ಟ್ರಕ್ಚರ್ನಾಗ ಯೂಸ್ ಮಾಡ್ತೀವಿ. ಬಟ್ ದೇರ್ ಕ್ಯಾನ್ ಬಿ ಮೋರ್ ದೆನ್ ಒನ್ ಟ್ರೀ ಇನ್ ಎ ಡಾಕ್ಯುಮೆಂಟ್. ಸೊ ಒಂದೇ ಟ್ರೀ ಯೂಸ್ ಮಾಡ್ಬೇಕಂತೇನಿಲ್ಲ, ಒಂದು ಟ್ರೀ ಒಳಗೆ ಎಷ್ಟು ಬೇಕಾದಷ್ಟು ಒಂದು ಡಾಕ್ಯುಮೆಂಟ್ನಾಗ ಎಷ್ಟು ಬೇಕಾದಷ್ಟು ನಾವು ಟ್ರೀನ ಹಾಕೋಬಹುದು ಅಂತ ಹೇಳ್ತಾನೆ. ಓಕೆ, ಅದೇ ನೆಕ್ಸ್ಟ್ ಅದು ಟ್ರೀ ಟೈಪ್ ಹಾಕೇನಲ್ರಿ ಹಂಗೆ. ಓಕೆ, ಬಿಕಾಸ್ ದ DOM ಈಸ್ ಅನ್ ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್. ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್ ಅಂತ ಅದಕ್ಕೆ ಹೇಳ್ತಾನಂತಂದ್ರೆ ನಾವು DOM ನ ಯಾವುದೇ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನಾಗ ಯೂಸ್ ಮಾಡ್ಬೋದು ಅಂತ ಅದಕ್ಕೆ ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್ ಹೇಳ್ತಾನೆ ಅಂತ ನಾ ಹೇಳಿದೆ. ಓಕೆ, ಸೊ ಬಿಕಾಸ್ ದ DOM is an abstract interface, it does not dictate that documents be implemented as a tree or collection of trees. So ಅದು ಅಪ್ಲಿಕೇಶನ್ ಇಂಟರ್ಫೇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದ್ರಿಂದ ಅದು ಹೆಂಗ್ ನಾವು ಟ್ರೀ ಒಳಗೆ ಇಂಪ್ಲಿಮೆಂಟ್ ಮಾಡೋದು ಹೆಂಗ ಅಂದ್ರೆ ಒಂದೇ ಟ್ರೀ ಯೂಸ್ ಮಾಡ್ತೀವೋ ಅಥವಾ ಕಲೆಕ್ಷನ್ ಆಫ್ ಟ್ರೀಸ್ ಯೂಸ್ ಮಾಡ್ತೀವಿ ಅಂತದ್ದು ಹೇಳಂಗಿಲ್ಲ. ಓಕೆ, ಯಾಕಂತಂದ್ರೆ ಅಬ್ಸ್ಟ್ರಾಕ್ಟ್ ಇಂಟರ್ಫೇಸ್ ಮಾಡೆಲ್ ಅಂತ. ಸೊ ಅದ್ರ ಸಲಾಗದ
ಒಂದೇ ಟ್ರೀ ಯೂಸ್ ಮಾಡಬೇಕು, ಕಲೆಕ್ಷನ್ ಆಫ್ ಟ್ರೀಸ್ ಯೂಸ್ ಮಾಡಬೇಕು, 2 ಯೂಸ್ ಮಾಡಬೇಕು, 3 ಯೂಸ್ ಮಾಡ್ಬೇಕು ಅಂತ ಹೇಳೋದು ಡಿಕ್ಟೇಟ್ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ. ಸೊ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಬಗ್ಗೆ ಓದಾತೀವಿ. ಸೊ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅದಕ್ಕೆ ಬೇಕಂತಂದ್ರೆ ನಾವು ಜಾವಾ ಸ್ಕ್ರಿಪ್ಟ್ ಒಳಗೆ, ಓಕೆ, ಜಾವಾ ಸ್ಕ್ರಿಪ್ಟ್ ಒಳಗೆ ನಾವು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನೆಲ್ಲ ನಾವು ವರ್ಕ್ ಮಾಡ್ತಿರ್ತೀವಿ. ಸೊ ಅದಕ್ಕೆ ಈ ಚಾಪ್ಟರ್ ನಿಮ್ಗೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಬಗ್ಗೆ ಇರ್ತಾರೆ. ಸೊ ಏನ್ ಹೇಳ್ತಾರೆ ನೋಡ್ರಿ, the first ಏನೊಮ್ಮೆ ನೋಡಿ, the original motivation for the standard DOM ಅಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ಗೆ ಮಾಡಬೇಕು ಅಂತ ಹೇಳಿ, ಅಥವಾ ಇದರಿಂದ ಏನ್ ನಮಗ್ ಸಿಗ್ತದ ಅಂತಂತಂದ್ರೆ ಜಾವಾ ಮತ್ತೆ ಜಾವಾ ಪ್ರೋಗ್ರಾಮ್ಸ್ ಮತ್ತೆ ಜಾವಾ ಸ್ಕ್ರಿಪ್ಟ್ ಏನದಲ್ಲ XHTML ಡಾಕ್ಯುಮೆಂಟ್ ಒಳಗ ಪೋರ್ಟೇಬಲ್ ನಾಗ ನಿಮ್ ಬ್ರೌಸರ್ ನಾಗ ಎಕ್ಸಿಕ್ಯೂಟ್ ಮಾಡಬಹುದು ಅಂತಂದ್ರೆ ನಿಮ್ದು ಪೋರ್ಟೇಬಲ್ ಯೂಸ್ ಮಾಡಬಹುದು ಅಂತ ಹೇಳ್ತಾನೆ ಎಲ್ಲಿ XHTML ಡಾಕ್ಯುಮೆಂಟ್. ಓಕೆ. ನೆಕ್ಸ್ಟ್ DOM ನ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರೀತಾನೆ. ಯಾಕಂತಂದ್ರೆ ಅದು ನಿಮ್ದು XHTML ಡಾಕ್ಯುಮೆಂಟ್ ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ಗೆ ಇಂಟರ್ಫೇಸ್ ಆಗ್ತದೆ. ಓಕೆ. ಸೊ ಇಂಟರ್ಫೇಸ್ ಆಗೋದ್ ಸಲಾಗಿ ಏನಾಗ್ತದೆ ಅಂತಂದ್ರೆ ಅದಕ್ಕೆ ನಾವು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ. Next, it is an it is an abstract model because it must apply to a variety of application programming language. Okay. So ಅದನ್ನ abstract model ಅಂತ ಕರಿತಾನೆ. ಯಾಕಂತಂದ್ರೆ ನಾವು ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗೆ ಅಪ್ಲೈ ಮಾಡ್ಬೋದು. ಓಕೆ. ನೆಕ್ಸ್ಟ್, each language that interface with DOM must define a binding to that interface. Okay. ನಾವು DOM ಜೊತೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದ ಇಂಟರ್ಫೇಸ್ ನ ಯೂಸ್ ಮಾಡಿದ್ವಿ ಅಂತಂದ್ರೆ, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ನಾವು DOM ನ ಇಂಟರ್ಫೇಸ್ ಆಗಿ ಯೂಸ್ ಮಾಡಿದ್ವಿ ಅಂತಂದ್ರೆ ಅದು ಬೈಂಡಿಂಗ್ ತೋರಿಸ್ತದೆ ಅಂತ ಹೇಳ್ತಾನೆ. ಎಲ್ಲಾದ್ರ ಜೊತೆ ಬೈಂಡಿಂಗ್ ತೋರಿಸ್ತದೆ ಅಂತ ಹೇಳ್ತಾನೆ. ಓಕೆ. ನೆಕ್ಸ್ಟ್, ಆಕ್ಚುಯಲ್ DOM ನಾಗ ಏನಿರ್ತದೆ ಅಂತಂದ್ರೆ ಕಲೆಕ್ಷನ್ ಆಫ್ ಇಂಟರ್ಫೇಸಸ್. ಸೊ ಅಲ್ಲೇ ನಾವು ಇಂಟರ್ಫೇಸಸ್ ನ ಒಂದು ಡಾಕ್ಯುಮೆಂಟ್ ಟ್ರೀ ನೋಟ್ ಟೈಪ್ ನ ಹಾಕ್ತೀವಿ ಅಂತಂದ್ರೆ ನಾವು ಎಷ್ಟು ಇಂಟರ್ಫೇಸಸ್ ನ ಯೂಸ್ ಮಾಡ್ತೀವಲ್ಲ DOM ನಾಗ ಅವನ್ನೆಲ್ಲಾನು ನಾವು ಟ್ರೀ ಮಾಡೆಲ್ ಒಳಗೆ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ಆ ಟ್ರೀ ಮಾಡೆಲ್ ನಾಗ ರಿಪ್ರೆಸೆಂಟ್ ಮಾಡಿದ್ದಂತ ಏನಾಗ್ತದೆ ಅಂತಂದ್ರೆ ಎವ್ರಿ ಟ್ರೀ ಮಾಡೆಲ್ಗೆ ನಾವು ಏನು ಬರಿತೀವಿ ಅಂತಂತಂದ್ರೆ ಅದರದ ಡಾಕ್ಯುಮೆಂಟ್ಸ್ ಬರಿತೀವಿ. ಅಂದ್ರೆ ಪ್ರೋಗ್ರಾಮ್ ಏನೇನ್ ಬರ್ತೀವಿ ಅಂದ್ರೆ ಡಾಕ್ಯುಮೆಂಟ್ಸ್ ಬರಿತೀವಿ. ನಾವು ಸ್ಟ್ರಕ್ಚರ್ ಒಳಗೆ ಹೆಂಗ್ ಮೂವ್ ಮಾಡ್ಬೋದು ಅಂತ ಬರಿತೀವಿ. ಆಡ್, ಚೇಂಜ್, ಡಿಲೀಟ್ ಇವೆಲ್ಲಾನು ಮಾಡ್ಬೋದು ಅಂತ ಬರಿತೀವಿ. ಓಕೆ. ಸೊ ಆಮೇಲೆ ಮತ್ತೇನ್ ಹೇಳ್ತಾರಂತಂದ್ರೆ ನಿಮ್ದು ಟ್ರೀ ಮಾಡೆಲ್ ಒಳಗೆ ಏನಿರ್ತದೆ ಅಂತಂದ್ರೆ ಒಂದು ಟ್ರೀ ಯೂಸ್ ಮಾಡ್ಬೋದು ಅಥವಾ ಮೋರ್ ದನ್ ಒನ್ ಟ್ರೀನು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ. ನೆಕ್ಸ್ಟ್, ಬಿಕಾಸ್ ಆಫ್ ದ DOM is an abstract interface. So the abstract interface ಇರೋದ್ರಿಂದ it does not detect that documents may implement as tree or collection of trees. Okay. So the abstract model ಅದ. ಸೊ ಅದು ನಾವು ಒಂದೇ ಟ್ರೀ ಯೂಸ್ ಮಾಡಬೇಕು ಅಥವಾ ಕಲೆಕ್ಷನ್ ಆಫ್ ಟ್ರೀಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಹೇಳಂಗಿಲ್ಲ. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟ ನಿಮಗೆ. ನೀವು ಇದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಕರೆಕ್ಟ್ ಆಗಿ ನೋಡ್ಕೋಬೇಕಾ, ಇಲ್ಲಾಂದ್ರೆ ಮುಂದಿನ ತಿಳಿಯಂಗಿಲ್ಲ. ಓಕೆ. ಸೊ ಯಾಕಂದ್ರೆ ನಾವು ನೆಕ್ಸ್ಟ್ ಏನ್ ಪ್ರೋಗ್ರಾಮ್ಸ್ ಬರ್ತೀವಲ್ಲ ಎಲ್ಲ ಇದು ಆಬ್ಜೆಕ್ಟ್ ಮಾಡೆಲ್ ಅಂತಾನೆ ಬರಿತೀವಿ. ನೆಕ್ಸ್ಟ್, ಸೊ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ ಕೊಟ್ಟ ನೋಡ್ರಿ, ಏನಿಲ್ಲ ಸಿಂಪಲ್ ಟೇಬಲ್ ಹಾಕ್ಯಾನ. ಒಂದು ಟೇಬಲ್ ಬಾರ್ಡರ್ ಈಕ್ವಲ್ ಟು ಬಾರ್ಡರ್ ಕೊಟ್ಟಿವಿ. ಸೊ TH ಆಪಲ್ ಆರೆಂಜ್. ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ 01 ಅಂತ ಒಂದು ಕೊಟ್ಟಾನ. ಓಕೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಏನ್ ಮಾಡಾಕತ್ತಾನ, XHTML ಪ್ರೋಗ್ರಾಮ್ ತಗೊಂಡಿವಿ. ಓಕೆ. ಸೊ ಈ ಪ್ರೋಗ್ರಾಮ್ದಾಗ ಏನ್ ಬಂದಿವಿ, ಸಿಂಪಲ್ ಟೇಬಲ್ ಅಂತ ಹೇಳಿ ಬಾರ್ಡರ್ ಬಾಡಿ ಒಳಗ TH ಆಮೇಲೆ ಆಪಲ್ ಆರೆಂಜ್ ಹಾಕಿವಿ ಮತ್ತೆ ಬ್ರೇಕ್ಫಾಸ್ಟ್ ನಾಗ 01 ಹಾಕಿವಿ. ಓಕೆ. ಈಗ ನೋಡ್ರಿ ಇದು ಏನ್ ಬರ್ತದಲ್ಲ ನಿಮ್ದು DOM. ಓಕೆ. ದಿಸ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಅದ ಹೆಂಗಿರ್ತದ ಅಂತಂದ್ರೆ ನಾವು ಡಾಕ್ಯುಮೆಂಟ್ ಓಪನ್ ಮಾಡಿವಿ, ಅದ XHTML ಅದ. ಓಕೆ. ನೆಕ್ಸ್ಟ್ ಹೆಡ್ ಅದ, ಆಮೇಲೆ ಮತ್ತೆ ಹೆಡ್ ಒಳಗ ಟೆಕ್ಸ್ಟ್ ಬರ್ದೇವು. ಓಕೆ. ಮತ್ತೆ ಅದ್ರಾಗ ಟೈಟಲ್ ಒಳಗ ಟೆಕ್ಸ್ಟ್ ಬರ್ದೇವು. ಓಕೆ. ಮತ್ತೆ ಟೈಟಲ್ ಕ್ಲೋಸ್ ಮಾಡಿವಿ, ಆಮೇಲೆ ಬಾಡಿ ಓಪನ್ ಮಾಡಿವಿ. ಓಕೆ. ಸೊ ಬಾಡಿ ಓಪನ್ ಮಾಡಿ ಅಲ್ಲಿ ಟೆಕ್ಸ್ಟ್ ಬರ್ದೇವು, ಆಮೇಲೆ ಟೇಬಲ್ ಅದ. ಓಕೆ. ಸೊ ಟೇಬಲ್ ಒಳಗೂ ನಾವು T ಬಾಡಿ ಅಂದ್ರೆ ಬಾಡಿ ಒಳಗ T
ಟಿ ಆರ್ ಟಿ ಹೆಚ್ ಟಿ ಆರ್ ಇವೆಲ್ಲ ಹಾಕೋತ ಹೋಗಿವಿ. ಓಕೆ, ಸೊ ಇಲ್ಲಿ ಏನ್ ಬರ್ದೇವಲ್ಲ ಅದನ್ನ ಇಲ್ಲೇ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಒಳಗೆ ರಿಪ್ರೆಸೆಂಟ್ ಮಾಡಕತ್ತಾರ. ಓಕೆ, ಸೊ ಇದು ನಿಮ್ದು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್. ಓಕೆ, ನೆಕ್ಸ್ಟ್ ಅದನ್ನೇ ತೋರಿಸ್ತಾರ ನೋಡ್ರಿ. ಸಾರಿ, ಒಂದೇ ನಿಮಿಷ ಹೋಗಿದ್ದು. ಓಕೆ, ಸೊ ಈಗ ಒಂದು ಡಾಕ್ಯುಮೆಂಟ್ ಅದ. ಸೊ ಆ ಡಾಕ್ಯುಮೆಂಟ್ ಒಳಗೆ ನಿಮ್ದು ಏನದ, ಹೆಡ್ ಮತ್ತೆ ಬಾಡಿ ಅದ. ಓಕೆ, ಆ ಹೆಡ್ ಒಳಗೆ ಏನ್ ಮಾಡಿವಿ, ಟೈಟಲ್ ಬರ್ದೇವಿ. ಆ ಟೈಟಲ್ ಒಳಗೆ ಏನ್ ಬರ್ದೇವಿ, ಸಿಂಪಲ್ ಟೇಬಲ್ ಅಂತ ಬರ್ದೇವಿ. ಓಕೆ, ನೆಕ್ಸ್ಟ್ ಬಾಡಿ ಒಳಗೆ ಏನ್ ತಗೊಂಡಿವಿ, ಟೇಬಲ್ ತಗೊಂಡಿವಿ. ಸೊ ಟೇಬಲ್ ಒಳಗೆ ಎರಡು ಟಿ ಆರ್ ತಗೊಂಡಿವಿ. ಒನ್ ಟಿ ಆರ್ ನಾಗ ಟಿ ಹೆಚ್ ಟಿ ಡಿ ಯೂಸ್ ಮಾಡಾಕತ್ತೀವಿ. ಅದ್ರಾಗ ಆಪಲ್ ಆರೆಂಜ್ ಅಂತ ಕೊಟ್ಟಿವಿ. ಇನ್ನೊಂದು ಟಿ ಆರ್ ಒಳಗೆ ಟಿ ಹೆಚ್ ಟಿ ಡಿ ಯೂಸ್ ಮಾಡತ್ತೀವಿ. ಅದ್ರ ಬ್ರೇಕ್ಫಾಸ್ಟ್ 0 ಮತ್ತು 1. ಓಕೆ, ಸೊ ಈ ಡಾಕ್ಯುಮೆಂಟ್ ಒಳಗ ಕಲೆಕ್ಷನ್ ಆಫ್ ಏನ್ ಬರ್ತೀವಿ, DOM ಬರ್ತೀವಿ. ಓಕೆ, ಸೊ ದಟ್ ಈಸ್ ಕಲೆಕ್ಷನ್ ಆಫ್ ಇಂಟರ್ಫೇಸಸ್ ನ ಬರ್ತೀವಿ. ಆಮೇಲೆ ಅಬ್ಸ್ಟ್ರಾಕ್ಟ್, ಆಮೇಲೆ ಇದನ್ನ ನಾವು 3 ಟೈಪ್ನಾಗ ಯೂಸ್ ಮಾಡಾಕತ್ತೀವಿ. ಓಕೆ, ಸೊ ದಟ್ ಈಸ್ ಯುವರ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್. ಸೊ ಇದನ್ನ ಈ 3 ಟೈಪ್ನಾಗ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಥವಾ ರಿಪ್ರೆಸೆಂಟ್ ಮಾಡ್ತೀವಿ. ಸಾರಿ. ಓಕೆ, next, a language that is designed to support DOM must have a binding to the DOM construct. Okay, so ನಾವು ಲ್ಯಾಂಗ್ವೇಜ್ DOM ನ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಲ್ಲ ಅದನ್ನ DOM ಕನ್ಸ್ಟ್ರಕ್ಟರ್ಸ್ ಜೊತೆ ಅದನ್ನ ಬೈಂಡಿಂಗ್ ಇರ್ಬೇಕಂತ ಹೇಳ್ತಾನೆ. ಓಕೆ, the JavaScript binding to the DOM, the element of the documents are objects with both data and the operator. So JavaScript ನಾಗ ನಾವು DOM ಯೂಸ್ ಮಾಡಿದ್ವಂತಂದ್ರೆ ಅದು ಏನಿರಬೇಕು, ನಾವು ಇದ್ರ ಜೊತೆ ಬೈಂಡಿಂಗ್ ಇರಬೇಕು. ನಾವೇನು ಆಬ್ಜೆಕ್ಟ್ ಯೂಸ್ ಮಾಡಾಕತ್ತೀವಲ್ಲ ಅದ ಡಾಟಾನು ಇರ್ಬೋದು ಅಥವಾ ಆಪರೇಷನ್ಸ್ ಇರ್ಬೋದು ಅಂತ ಹೇಳ್ತಾನೆ. ಓಕೆ, ಜಾವಾಸ್ಕ್ರಿಪ್ಟ್ ನಾಗ ನೀವು ಡಾಟಾನು ಯೂಸ್ ಮಾಡ್ಬೋದು ಮತ್ತು ಆಪರೇಷನ್ಸ್ ಅಥವಾ ಮೆಥಡ್ಸ್ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ದ ಡಾಟಾ ಆರ್ ಕಾಲ್ಡ್ ಪ್ರಾಪರ್ಟೀಸ್. ಡಾಟಾನ ಏನಂತ ಕರಿತಾನ, ಪ್ರಾಪರ್ಟೀಸ್ ಅಂತ ಕರಿತಾನ. ಅಂಡ್ ದ ಆಪರೇಟರ್ಸ್ ಆರ್ ಕಾಲ್ಡ್ ಮೆಥಡ್ಸ್ ಅಂತ ಕರಿತಾನೆ. ಓಕೆ, ಕ್ಲಿಯರ್ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. DOM ನ ಯಾವುದೇ ಲ್ಯಾಂಗ್ವೇಜ್ ಜೊತೆ ಯೂಸ್ ಮಾಡಿದ್ರು ಅದ್ರ ಕನ್ಸ್ಟ್ರಕ್ಟ್ಸ್ ಏನಿರ್ಬೇಕಲ್ಲ, ಏನಂತಾರೆ, ಸಪೋರ್ಟ್ ಆಗಿರ್ಬೇಕು. ಓಕೆ, ಸಪೋರ್ಟಿವ್ ಅಥವಾ ಒಂದು ಬೈಂಡಿಂಗ್ ಇರ್ಬೇಕಂತ ಹೇಳ್ತಾನೆ. ಓಕೆ, ಸೊ ಜಾವಾಸ್ಕ್ರಿಪ್ಟ್ ನಾಗ ನಾವು ಏನ್ DOM ಯೂಸ್ ಮಾಡ್ತೀವಲ್ಲ ಅದ್ರಾಗ ಏನೇನ್ ಇರ್ತಾವ, ಡಾಟಾ ಮತ್ತು ಆಪರೇಷನ್ಸ್ ಎರಡೂ ಇರ್ತಾವ. ಓಕೆ, ಸೊ ಡಾಟಾನ ನಾವು ಪ್ರಾಪರ್ಟೀಸ್ ಅಂತ ಕರಿತೀವಿ, ಆಪರೇಷನ್ಸ್ ನಾವು ಮೆಥಡ್ಸ್ ಅಂತ ಕರಿತೀವಿ. ಓಕೆ, ಸೊ ಡಾಟಾನ ಪ್ರಾಪರ್ಟೀಸ್ ಅಂತ ಕರಿತೀವಿ, ಆಪರೇಷನ್ಸ್ ನಾವು ಮೆಥಡ್ಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್, ನೇಮ್ ಈಕ್ವಲ್ ಟು ಅಡ್ರೆಸ್. ಓಕೆ, ಎಕ್ಸಾಂಪಲ್ ಕೊಡಾಗತ್ತ ನೀವು. ಓಕೆ, ಸೊ ಈಗ ಏನಾಗ್ತಿದ್ದು, ಟೈಪ್ ಈಸ್ ಟೆಕ್ಸ್ಟ್ ಅದ, ನೇಮ್ ಅಡ್ರೆಸ್ ಅದ. ಸೊ ಇದು ಡಾಟಾ ಆತ, ಇದು ಮೆಥಡ್ಸ್ ಆತ. ಕ್ಲಿಯರ್? ಸೊ ಆಬ್ಜೆಕ್ಟ್ ಮಾಡಲ್ ತಿಳಿತ ನಿಮ್ಗೆ ನೋಡ್ರಿ ಇಲ್ಲಿಂದ. ಓಕೆ, ಸೊ ಫಸ್ಟ್ ಏನ್ ತಿಳಿತ ನಿಮ್ಗೆ, ಜಾವಾಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ತಿಳಿತ. ಜಾವಾಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಒಳಗೆ ಏನ್ ತಿಳ್ಕೊಂಡ್ರು ಅಂತಂದ್ರೆ, ನಾವಲ್ಲೇ ಒಂದು ಆಬ್ಜೆಕ್ಟ್, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಗೊತ್ತಾಯ್ತು ನಿಮ್ಗೆ. ಓಕೆ, ಸೊ ಯಾವುದೇ ಜಾವಾ ಸ್ಕ್ರಿಪ್ಟ್ ಬರಿಬೇಕಂತಂದ್ರೆ ನೀವು ಆಬ್ಜೆಕ್ಟ್ ಜೊತೆ ನೀವು ವರ್ಕ್ ಮಾಡ್ತೀರಿ. ಸೊ ಆ ಆಬ್ಜೆಕ್ಟ್ ಏನಂತ, ಆ ಆಬ್ಜೆಕ್ಟ್ ಏನಂತಾರೆ ಅಂತಾನೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಅಂತ ಕರೀತಾನೆ. ಓಕೆ, ಸೊ ನೆಕ್ಸ್ಟ್, ಆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ ಅಂದ್ರೆ ಏನಂತ ಹೇಳಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾನ. ಓಕೆ, ಈಗ ಒಂದ್ಸತಿ ನೋಡ್ಕೊರಿ, ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಹೋಗೋಣ, ಎಲಿಮೆಂಟ್ ಆಕ್ಸೆಸ್ ಇನ್ ಜಾವಾಸ್ಕ್ರಿಪ್ಟ್. ಓಕೆ, ಸೊ ಜಾವಾಸ್ಕ್ರಿಪ್ಟ್ನಾಗ ಎಲಿಮೆಂಟ್ಸ್ನ ಹೆಂಗೆ ಆಕ್ಸೆಸ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ಅದ ಇದು. The elements of an XHTML document have corresponding objects that are visible to an embedded JavaScript script. Okay, so now elements XHTML ನಾಗ ಏನ್ elements ಯೂಸ್ ಮಾಡ್ತೀವಲ್ಲ, have corresponding objects that are visible to an embedded JavaScript ಅಂತ ಹೇಳ್ತಾನೆ. Okay, so there are several ways the object associated with the XHTML form elements can be addressed in JavaScript. The original DOM 0 way is the use the forms and elements arrays of the document object, which is referenced through the document property of the window object. Okay, so the
ನಾವು ಎಲಿಮೆಂಟ್ಸ್ ಅಂಡ್ XHTML ಡಾಕ್ಯುಮೆಂಟ್ ನಾಗ ಏನ್ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಲ್ಲ have corresponding object that are visible to an embedded JavaScript ಅಂತ ಹೇಳ್ತಾನೆ. ಓಕೆ, ಅಂದ್ರ ನಾವು XHTML ಒಳಗ ಓಕೆ ನಾವು XHTML ಡಾಕ್ಯುಮೆಂಟ್ ಒಳಗ ಏನ್ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ನಮ್ದು ಏನಂತಾರ ಆಬ್ಜೆಕ್ಟ್ ಎಂಬೆಡೆಡ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಗೆ ವಿಸಿಬಲ್ ಆಗ್ತದ ಅಂತ ಹೇಳಕತ್ತಾರ. ಓಕೆ, ಸೊ ಅಂದ್ರೆ ನಿಮ್ಗೆ ಹೆಂಗೆ ಹೇಳ್ಬೇಕಂತಂದ್ರ ಈಗ ಒಂದು XHTML ಡಾಕ್ಯುಮೆಂಟ್ ಅದ, ಒಂದು ಜಾವಾಸ್ಕ್ರಿಪ್ಟ್ ಇಂದ ಸ್ಕ್ರಿಪ್ಟ್ ಅದ. ಓಕೆ, ಸೊ ನೀವು XHTML ಡಾಕ್ಯುಮೆಂಟ್ಸ್ ನಾಗ ಏನ್ ಎಲಿಮೆಂಟ್ಸ್ ಯೂಸ್ ಮಾಡಕತ್ತಿರಲ್ಲ ಅವನ್ನ ಜಾವಾಸ್ಕ್ರಿಪ್ಟ್ ನಾಗ ಎಂಬೆಡೆಡ್ ಅಂತಂದ್ರೆ ಅದ್ರಾಗ ಇದ್ದಿದ್ದ. ಓಕೆ, ಸೊ ಎಂಬೆಡೆಡ್ ಜಾವಾಸ್ಕ್ರಿಪ್ಟ್ ಒಳಗ ಎಲ್ಲಾನು ವಿಸಿಬಲ್ ಆಗ್ತಾವ ಅಂತ ಹೇಳಕತ್ತಾನ. ಕ್ಲಿಯರ್? ಸೊ XHTML ಡಾಕ್ಯುಮೆಂಟ್ಸ್ ನಾಗ ಏನ್ ಎಲಿಮೆಂಟ್ಸ್ ಯೂಸ್ ಮಾಡ್ತಿರಲ್ಲ ಅವು ಎಲಿಮೆಂಟ್ಸ್ ಏನಿದಲ್ಲ ಜಾವಾಸ್ಕ್ರಿಪ್ಟ್ ಗೆ ವಿಸಿಬಲ್ ಅದಾವ ಅಂತ ಹೇಳ್ತಾನೆ. ಓಕೆ, there are several ways the object associated with the XHTML form elements can be addressed in the JavaScript. ಅಂದ್ರೆ ನೀವು ಏನ್ ಆಬ್ಜೆಕ್ಟ್ XHTML ನಾಗ ಯೂಸ್ ಮಾಡಿರ್ತಿಲ್ಲ ಅದನ್ನ ನಾವು ಜಾವಾಸ್ಕ್ರಿಪ್ಟ್ ಒಳಗ ಯೂಸ್ ಮಾಡ್ಬೇಕಂದ್ರೆ ಬಹಳಷ್ಟು ವೇಸ್ ಅದಾವ ಅಂತ ಹೇಳಕತ್ತಾನೆ. ಓಕೆ, ಸೊ ಒಂದ್ ವೇ ಕೊಟ್ಟಾನ ನೋಡ್ರಿ, ಯಾವ್ದು ಒರಿಜಿನಲ್ DOM0 ಅಂತ. ಓಕೆ, DOM0 ಅಂತ ಒಂದ್ ವೇ ಅದ. It is use the forms and elements arrays of the document object with its reference to the document property of the window object. So ಈ DOM0 ಏನದಲ್ಲ ಅದ ಫಾರ್ಮ್ಸ್ the elements ಯೂಸ್ ಮಾಡ್ತದ ಅಂದ್ರೆ ಅರೇಸ್ ಒಳಗ. ಓಕೆ, ಸೊ ಅರೇಸ್ ಒಳಗ ನೀವು ಏನ್ ಎಲಿಮೆಂಟ್ಸ್ ಯೂಸ್ ಮಾಡಿರ್ತಿಲ್ಲ ಅದನ್ನ ಫಾರ್ಮ್ ಟೈಪ್ ನಾಗ ಯೂಸ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಪ್ರಾಪರ್ಟಿಗೆ ರೆಫರೆನ್ಸ್ ಮಾಡ್ತದ ಅಂತ ಹೇಳ್ತಾನೆ. ಓಕೆ, ಸೊ ಒಂದ್ ನೆನ್ಪಿಟ್ಕೋರಿ, ನೀವು XHTML ಒಳಗೆ ಏನ್ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಜಾವಾಸ್ಕ್ರಿಪ್ಟ್ ಒಳಗ ವಿಸಿಬಲ್ ಆಗ್ತದ ಅಂತ ಹೇಳ್ತಾನೆ. ಸೊ ಈ ಅಂದ್ರೆ XHTML ಆಬ್ಜೆಕ್ಟ್ ನ ನಾವು ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಗೆ ಅಡ್ರೆಸ್ ಮಾಡ್ಬೇಕು ಅಥವಾ ವಿಸಿಬಲ್ ಅಂದ್ರೆ ಅದ್ರ ಜೊತೆ ಯೂಸ್ ಮಾಡ್ಬೇಕಂತಂದ್ರೆ ಬಹಳಷ್ಟು ವೇ ಅದ ಅಂತ ಹೇಳ್ತಾನೆ. ನಾವು ಎಲಿಮೆಂಟ್ಸ್ ಏನ್ XHTML ಒಳಗೆ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನ ಜಾವಾಸ್ಕ್ರಿಪ್ಟ್ ಒಳಗ ಯೂಸ್ ಮಾಡಕ ಅಥವಾ ಅಡ್ರೆಸ್ ಮಾಡಕ ಬಹಳಷ್ಟು ವೇಸ್ ಅದಾವ ಅಂತ ಹೇಳ್ತಾನೆ. ಸೊ ಒನ್ ವೇ ಯಾವುದು DOM0. ಓಕೆ, ಸೊ DOM0 ಒಳಗೆ ಏನಾಗ್ತದೆ ಅಂತಂದ್ರೆ ನಾವು ಫಾರ್ಮ್ಸ್ ಮತ್ತೆ ಅರೆ ಎಲಿಮೆಂಟ್ಸ್ ಇಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ, ಅದನ್ನ ನಾವು ಡಾಕ್ಯುಮೆಂಟ್ ಪ್ರಾಪರ್ಟಿ ಆಫ್ ದ ವಿಂಡೋ ಆಬ್ಜೆಕ್ಟ್ಗೆ ರೆಫರೆನ್ಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಎಕ್ಸಾಂಪಲ್ ಕೊಟ್ಟಾನ ನೋಡ್ರಿ. ಈಗ ಒಂದು ಆಕ್ಸೆಸ್ ಟು ದ ಫಾರ್ಮ್ ಎಲಿಮೆಂಟ್ಸ್ ಅಂತ ತಗೊಂಡಾನ, ಒಂದು ಆಕ್ಷನ್ ತಗೊಂಡಾನ. ಓಕೆ, ಅಂದ್ರೆ ಒಂದು ಫಾರ್ಮ್ ತಗೊಂಡಾನ. ಸೊ ಅದ್ರಾಗ ಇನ್ಪುಟ್ ಟೈಪ್ ಈಕ್ವಲ್ ಟು ಬಟನ್ ಅಂತ ಕೊಡತಾರ, ನೇಮ್ ಈಕ್ವಲ್ ಟು ಟರ್ನ್ ಇಟ್ ಆನ್ ಅಂತ ಕೊಡಕತ್ತಾನ. ಓಕೆ, next one, the DOM address of the button in this example using the form and elements array in the. ಓಕೆ, ಸೊ ಈ ಫಾರ್ಮ್ ಒಳಗ ಬಟನ್ ನಾವ್ ಏನ್ ಯೂಸ್ ಮಾಡಾಕತ್ತೀವಿ ಅಂದ್ರೆ ಈ ಫಾರ್ಮ್ ಮತ್ತೆ ಬಟನ್ ಏನ್ ಯೂಸ್ ಮಾಡಾಕತ್ತೀವಲ್ಲ ಅದು ಎದ್ರಾಗತ್ತೆ, ಅದು ಏನ್ ಯೂಸ್ ಮಾಡಾಕತ್ತ ಅಂತಂದ್ರೆ ಫಾರ್ಮ್ಸ್ ಮತ್ತೆ ಎಲಿಮೆಂಟ್ಸ್ ಅರೆ ಎಲಿಮೆಂಟ್ಸ್ ನ ಯೂಸ್ ಮಾಡಾಕತ್ತಾನ ಅಂತ ಹೇಳ್ತೀನಿ. Okay, so next variable DOM equal to document dot forms of 0 dot elements of 0. Okay, so if forms of 0 and the elements of 0. The problem with this approach to element addressing is that DOM address is defined by the address elements that could change, namely the forms and the elements element arrays. Okay, ಈ DOM0 ಯೂಸ್ ಮಾಡೋದ್ರಿಂದ ಒಂದು ಏನ್ ಪ್ರಾಬ್ಲಮ್ ಅದ ಅಂತಂದ್ರೆ ನಾವೇನ್ ಅಡ್ರೆಸ್ ಎಲಿಮೆಂಟ್ಸ್ ಏನ್ ಡಿಫೈನ್ ಮಾಡಿರ್ತೀವಲ್ಲ ಅದನ್ನ ಚೇಂಜ್ ಮಾಡಿದ್ವಿ ಅಂತಂದ್ರೆ ಫಾರ್ಮ್ಸ್ ಮತ್ತೆ ಎಲಿಮೆಂಟ್ಸ್ ಇಂದ ಅರೇಸು ಎಲ್ಲ ಚೇಂಜ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕೊಟ್ಟಾನ ನೋಡ್ರಿ, ಅನದರ್ ಅಪ್ರೋಚ್ ಕೊಟ್ಟಾನ ಏನ್ ನೋಡ್ರಿ, ಫಾರ್ಮ್ ನೇಮ್ ಈಕ್ವಲ್ ಟು ಮೈ ಫಾರ್ಮ್ ಅಂತ ತಗೋತಾನ, ಅದ್ರಾಗ ಬಟನ್ ಮತ್ತೆ ಸೇಮ್ ನೇಮ್ ಈಕ್ವಲ್ ಟು ಟರ್ನ್ ಇಟ್ ಆನ್ ಮಾಡ್ತಾನೆ. ಈ ಫಾರ್ಮ್ ಯೂಸ್ ಮಾಡೋದ್ ಈ ಟೈಪ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, using the name attribute the buttons DOM addresses as follows, document.myform turn it on ಅಂತ ಮಾಡಿದ್ವಂತ ಮಾಡ್ಬೇಕಾಗ್ತದೆ. ಓಕೆ, ಸೊ ಈ ಅಪ್ರೋಚ್ ನಾಗ ಏನಾಗ್ತದೆ ಅಲ್ಲಿ DOM0 ಒಳಗ ಟೋಟಲ್ ಯಾವ್ದು ಫಾರ್ಮ್ ಹೆಸರು ಕೊಟ್ಟಿಲ್ಲ ನಾವು. ಓಕೆ, ಬರೀ ಆಬ್ಜೆಕ್ಟ್ ಮತ್ತೆ ಇದು ಕ್ರಿಯೇಟ್ ಮಾಡಾಕತ್ತೀವಿ, ಏನು ಆಬ್ಜೆಕ್ಟ್ ಮತ್ತೆ ಅದ ಎಲಿಮೆಂಟ್ಸ್ ಕ್ರಿಯೇಟ್ ಮಾಡಿವಿ. ಸೊ ಇಲ್ಲಿ ಏನೇ ಚೇಂಜ್ ಮಾಡಿದ್ರು ಟೋಟಲ್ ಆಗಿ ನಿಮ್ದು ಫಾರ್ಮಿಗೆ ಮತ್ತೆ ಅರೆ ಎಲಿಮೆಂಟ್ಸಿಗೆ ಎಫೆಕ್ಟ್ ಆಗ್ತದ ಅಂತ ಹೇಳ್ತಾನೆ. ಓಕೆ, ಸೊ ಅಂದ್ರೆ ಒಂದು ಫಾರ್ಮ್
ಟೋಟಲ್ ಆಗಿ ಒಂದು ಜಾವಾಸ್ಕ್ರಿಪ್ಟ್ ಒಳಗೆ ಕ್ರಿಯೇಟ್ ಮಾಡೀವಿ. ಅದ್ರಾಗ ಏನೇ ಚೇಂಜಸ್ ಮಾಡಿದ್ರು ಅದ್ರದ್ದು ಅರೆ ಎಲಿಮೆಂಟ್ಸ್ಗೆ ಮತ್ತು ಪೂರಾ ಟೋಟಲ್ ಫಾರ್ಮ್ಸ್ಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಅದ್ರ ಸಲಾಗಿ ಏನ್ ಮಾಡಾಕತ್ತಾನ ಅಂತಂದ್ರೆ ನೆಕ್ಸ್ಟ್ ಫಾರ್ಮಿಗೆ ಒಂದು ಹೆಸರು ಕೊಡಾಕತ್ತಾನೆ. ಏನಂತ ಹೇಳಿ ಮೈ ಫಾರ್ಮ್ ಅಂತ ಒಂದು ಹೆಸರು ಕೊಡಾಕತ್ತಾನ. ಈಗ ಇದ್ರಾಗ ಏನಾರ ಚೇಂಜ್ ಮಾಡಿದ ಅಂತ ಓಕೆ. ಸೊ ಈಗ ಇದ್ರಾಗ ಚೇಂಜ್ ಮಾಡಿದ ಅಂತಂತಂದ್ರ ಎಲ್ಲದನ್ನು ಸೊ ಈಗ ಮೈ ಫಾರ್ಮಿಗೆ ಅಂತ ಏನಾರ ಚೇಂಜ್ ಮಾಡ್ದ ಅಂತ ಅದಕ್ಕೂ ಒಂದು ಡ್ರಾಬ್ಯಾಕ್ ಕೊಡಾಕತ್ತಾನೆ. ಏನ್ ನೋಡ್ರಿ, one drawback of this approach is that XHTML 1.1 standard does not allow the name attribute in the form elements, even though the attribute is now valid for form element. This is a valid program, but it causes no difficulty for browser. Okay, so ಈ ಟೈಪ್ ನ ಹೆಸರು ಕೊಡೋದ್ರಿಂದ ಫಾರ್ಮಿಗೆ ಮೈ ಫಾರ್ಮ್ ಅಂತ ಒಂದು ಹೆಸರು ಕೊಡೋದ್ರಿಂದ ಏನಾಗ್ತದೆ, ಇದಕ್ಕೂ ಒಂದು ಡ್ರಾಬ್ಯಾಕ್ ಅದಂತ ಹೇಳ್ತಾನೆ. ಸೊ ಅದೇನ್ ಡ್ರಾಬ್ಯಾಕ್ ಅಂತಂದ್ರ ನಮ್ದು XHTML 1.1 ಒಳಗ ನೇಮ್ ಅಟ್ರಿಬ್ಯೂಟ್ ಯೂಸ್ ಮಾಡಾಕ ಅಲೋ ಮಾಡಂಗಿಲ್ಲ. ಓಕೆ, ಸೊ XHTML ನಾವು ಯಾವ್ದು ಯೂಸ್ ಮಾಡ್ತೀವಿ, 1.1 ಯೂಸ್ ಮಾಡ್ತೀವಲ್ಲ. ಓಕೆ, ಸೊ XHTML 1.1 ಒಳಗ ಅಂದ್ರ ಆ ಸ್ಟ್ಯಾಂಡರ್ಡ್ ಒಳಗ ನೇಮ್ ಅಟ್ರಿಬ್ಯೂಟ್ಸ್ ನಮ್ಮ ಫಾರ್ಮ್ ಎಲಿಮೆಂಟ್ಸ್ ಒಳಗ ಯೂಸ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಓಕೆ, ಇವೊಂದು the attribute is now valid for form elements. Okay, so form elements ಗೆ ನಾವು valid ಇತ್ತಂದ್ರು ಅಂದ್ರೆ ಅದೇ ಫಾರ್ಮಿಗೆ ನಾವು ಮಾಡಿವಂತಂದ್ರು ಆ ಫಾರ್ಮಿಗೆ ನೇಮ್ ಅಟ್ರಿಬ್ಯೂಟ್ ಯೂಸ್ ಮಾಡಕ್ ಇಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಅದು ಸಲಾಗಿ ಏನ್ ಮಾಡ್ತಾನ ನೆಕ್ಸ್ಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID. ಸೊ ID ಹಾಕ್ತಾನಿಲ್ಲ. ಓಕೆ, ಸೊ ಇಲ್ಲಿ ನೇಮ್ ಹಾಕತ್ತಾನ. ಸೊ ನೇಮ್ ನ ನಾವು XHTML ಸ್ಟ್ಯಾಂಡರ್ಡ್ ಒಳಗೆ ಯೂಸ್ ಮಾಡಕ್ ಬರಂಗಿಲ್ಲ. ಸೊ ಅದಕ್ಕೆ ID ಕೊಡ್ತಾನೆ. ಸೊ ID ಏನ್ ಕೊಡ್ತಾನೆ, ಟರ್ನ್ ಇಟ್ ಆನ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ID ಕೊಡಾಕತ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, buttons in a group of checkboxes often share the same names. Okay, ಚೆಕ್ ಬಾಕ್ಸ್ ನಾಗ ನಾವೇನ್ ಬಟನ್ ಕೊಡ್ತೀವಲ್ಲ ಎಲ್ಲದಕ್ಕೂ ಸೇಮ್ ನೇಮ್ ಇರ್ತದೆ ಅಂತ ಹೇಳ್ತಾನೆ. Okay, the buttons in a radio button group always have the same name. In these cases, the names of the individual buttons obviously cannot be used in DOM address. To access the arrays, the DOM address of the form object must first be obtained as shown. Okay, ನೀವು ಅರೇಸ್ ನೀವು ಫಾರ್ಮ್ಸ್ ಒಳಗೆ ಚೆಕ್ ಬಾಕ್ಸಸ್ ಮತ್ತು ರೇಡಿಯೋ ಬಟನ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದ್ರದ್ದು ಎಲ್ಲಾದ್ರದ್ದು ಹೆಸರು ಏನಿರ್ತದಲ್ಲ ಸೇಮ್ ಇರ್ತದೆ. ಬಟ್ ನಾವು DOM ಒಳಗೆ ಸೇಮ್ ಹೆಸರು ಕೊಡಕ್ ಬರಂಗಿಲ್ಲ. ಓಕೆ, ಸೊ ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ, to access the arrays, the DOM address of the form object must be obtained ಅಂತ ಹೇಳ್ತಾನೆ. ಸೊ ಈಗ ಅರೇನ ನಾವು ಎಕ್ಸೆಸ್ ಮಾಡ್ಬೇಕಂತಂದ್ರೆ ಅದಕ್ಕೆ ಒಂದು ಆಬ್ಜೆಕ್ಟ್ ಇಂದ ಫಾರ್ಮ್ ಇರ್ಬೇಕಂತ ಹೇಳ್ತಾನೆ. ಓಕೆ, ಸೊ ಈಗ ಏನ್ ಕ್ರಿಯೇಟ್ ಮಾಡೋಣ ನೋಡ್ರಿ, ಫಾರ್ಮ್ ID ಈಕ್ವಲ್ ಟು ವೆಹಿಕಲ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡತ್ತಾನ. ಸೊ ಇನ್ಪುಟ್ ಟೈಪ್ ಯಾವ್ದು ಕೊಡಾಕತ್ತಾನ, ಚೆಕ್ ಬಾಕ್ಸ್ ಕೊಡಾಕತ್ತಾನ. ನೇಮ್ ಏನ್ ಕೊಡಾಕತ್ತಾನ, ವೆಹಿಕಲ್ಸ್ ಕೊಡಾಕತ್ತಾನ. ವ್ಯಾಲ್ಯೂ ಕಾರ್ ಅಂತ ಕೊಡಾಕತ್ತಾನ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟ್ರಕ್ ಅಂತ ಕೊಡಾಕತ್ತಾನ. ಥರ್ಡ್ ಇಂದ ಬೈಕ್ ಅಂತ ಕೊಡಾಕತ್ತಾನ. ಓಕೆ, next the checked property of the checkbox object is set to true if the button is checked. For the preceding sample, the checkbox group, the following code would be count the number of checkboxes that were checked. Okay, so ಈಗ ಇದಕ್ಕೆ ಒಂದು ಚೆಕ್ ಬಾಕ್ಸ್ ಇಂದ ಒಂದು ಎಷ್ಟು ಟೈಮ್ ಅದು ಚೆಕ್ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಕೊಡತ್ತಾನ. ಸೊ ಒಂದು ನಂಬರ್ ಚೆಕ್ ಅಂತ ವೇರಿಯಬಲ್ ತಗೊಳೋಣ. ಸೊ ಇದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಂತ ಹೇಳಿ ಗ್ರೂಪ್ ಇದು ID ಕೊಟ್ಟಾನ. ಓಕೆ, ನೇಮ್ ಕೊಡಕ್ ಬರಂಗಿಲ್ಲ. ಸೊ ಅದಕ್ಕೆ ನಾವು ID ನ ಕೊಟ್ಟಿವಿ. ಸೊ ಆ ID ಒಳಗೆ ಏನ್ ಹಾಕೊಂಡಾನ, ಫಾರ್ ಎಕ್ಸಾಂಪಲ್ 4 ತಗೊಂಡಾನ. ಸೊ 4 ಒಳಗೆ ಏನ್ ಬರಾಕತ್ತಾನ ಅಂತಂದ್ರೆ ಅದು ಎಷ್ಟು ಟೈಮ್ ಚೆಕ್ಡ್ ಆಗಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಾಕತ್ತಾನ. ಓಕೆ, ಸೊ ಚೆಕ್ಡ್ ಪ್ಲಸ್ ಪ್ಲಸ್ ಅಂದ್ರೆ ನಾವು ಕೌಂಟರ್ ಪ್ಲಸ್ ಪ್ಲಸ್ ಹೆಂಗ್ ಮಾಡ್ತೀವಲ್ಲ, ಕೌಂಟರ್ ಪ್ಲಸ್ ಪ್ಲಸ್ ಮಾಡಿದ್ರೆ ಏನಾಗ್ತದೆ, ಇದು ಕೌಂಟ್ ಮಾಡ್ಕೊತ ಹೋಗ್ತದೆ ಎಷ್ಟು ಟೈಮ್ ಚೆಕ್ಡ್ ಆಗಿದೆ ಅಂತೆ. ಸೊ ಇಲ್ಲೂ ಏನ್ ಮಾಡತ್ತಾನ, ನಮ್ ಚೆಕ್ಡ್ ನ ಪ್ಲಸ್ ಪ್ಲಸ್ ಮಾಡ್ಕೊತ ಹೊಂಟಾನ. ಓಕೆ, ರೇಡಿಯೋ ಬಟನ್ ಕ್ಯಾನ್ ಬಿ addressed and handled exactly as are the check boxes in the foreign code ಅಂತ ಹೇಳ್ತಾನೆ. ಓಕೆ, ಸೊ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರೆ ನಾವು ಚೆಕ್ ಬಾಕ್ಸಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ತೀವಲ್ಲ ಹಂಗ್ ರೇಡಿಯೋ ಬಟನ್ನಿಗೂ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ಸೊ ಇದು ತಿಳಿತಾ ಎಲಿಮೆಂಟ್ಸ್ ಎಕ್ಸೆಸ್ ಜಾವಾಸ್ಕ್ರಿಪ್ಟ್ ತಿಳಿತೆ. ಸೊ ಎಲಿಮೆಂಟ್ಸ್ ನಾವು XHTML ನಾಗ ಏನ್ ಬರ್ದಿರ್ತೀವಲ್ಲ ಅವನ್ನೇ ಎಲಿಮೆಂಟ್ಸ್ ನಾವು ಜಾವಾಸ್ಕ್ರಿಪ್ಟ್ ನಾಗ ವಿಸಿಬಲ್ ಆಗ್ತಾವಂತ ಹೇಳ್ತಾನೆ. ಸೊ ಇದನ್ನ ನಾವು ಅಂದ್ರೆ ಇದನ್ನ ಮಾಡಾಕ ನಮ್ಗ ಅಡ್ರೆಸ್ ಮಾಡಕ್ ಏನಂತ ಭಾಳ ವೇಸ್ ಅದ.
The XHTML ಡಾಕ್ಯುಮೆಂಟ್ ಎಲಿಮೆಂಟ್ಸ್ ಜಾವಾಸ್ಕ್ರಿಪ್ಟಿಗೆ ಕಾಣಿಸಂಗ್ ಮಾಡಾಕ ನಮಗೆ ಭಾಳ ಬೇಸ್ ಅದಾವ ಅಂತ ಹೇಳ್ತಾನೆ. ಸೊ ಅದ್ರಾಗ ಬಂದ್ ಯಾವುದು DOM. ಓಕೆ, ಸೊ DOM ನಾಗ ನಾವು ಫಾರ್ಮ್ಸ್ ಅರೆ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ನಾವು ಫಾರ್ಮ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಏನ್ ಮಾಡ್ಯಾನ ನೋಡ್ರಿ, DOM 0 ಒಳಗ ಫಾರ್ಮ್ ಆಕ್ಷನ್ ಈಕ್ವಲ್ ಟು ಅಂತ ಕೊಟ್ಟಾನ. ಅದ್ರಾಗ ಬಟನ್ ಕ್ರಿಯೇಟ್ ಮಾಡ್ಯಾನ, ಅದ್ರ ಹೆಸರು ಕೊಟ್ಟಾನ ಟರ್ನ್ ಇಟ್ ಆನ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇದು ಇದ್ರಾಗ ಏನ್ ನಾವ್ ಮಾಡಾಕತ್ತೀವಲ್ಲ, ಫಾರ್ಮ್ಸ್ ಮತ್ತೆ ಎಲಿಮೆಂಟ್ಸ್ ಏನ್ ಯೂಸ್ ಮಾಡಾಕತ್ತೀವಲ್ಲ, ಇದಕ್ಕ ನಾವ್ ಏನೇ ಚೇಂಜ್ ಮಾಡಿದ್ರು ಟೋಟಲ್ ಆಗಿ ಫುಲ್ ಫಾರ್ಮ್ ಚೇಂಜ್ ಆಗ್ತದ ಅಂತ ಹೇಳ್ತಾನ. ಓಕೆ, ಸೊ ಅದಕ್ಕೆ ನೆಕ್ಸ್ಟ್ ಅಪ್ರೋಚ್ ನಾಗ ಏನ್ ಮಾಡಾಕತ್ತಾನ, ನೇಮ್ ಕೊಡಾಕತ್ತಾನ. ಓಕೆ, ಸೊ ಇದೊಂದು ಡ್ರಾಬ್ಯಾಕ್ ಇದೆ. ಈ ಟೈಪ್ DOM 0 ಗೆ ನಾವ್ ಏನೇ ಚೇಂಜಸ್ ಮಾಡಿದ್ರು ಫುಲ್ ಫಾರ್ಮ್ ಚೇಂಜ್ ಆಗ್ತದ ಅಂತ ಹೇಳಿ ಇದೊಂದು ಡ್ರಾಬ್ಯಾಕ್ ಕೊಟ್ಟಾನ. ಸೊ ಅದಕ್ಕೆ ಏನ್ ಮಾಡಾತಾನ, ಫಾರ್ಮ್ ಈಕ್ವಲ್ ಟು ನೇಮ್ ಕೊಡಾಕತ್ತಾನ. ಓಕೆ, ಆ ನೇಮ್ ನಿಂತ ಸೆಕೆಂಡ್ ಟೈಪ್. ಓಕೆ, ಸೊ ಸೆಕೆಂಡ್ ಟೈಪ್ ಒಳಗೆ ಏನ್ ಮಾಡ್ತಾನ, ಆ ಫಾರ್ಮಿಗೆ ಒಂದು ನೇಮ್ ಕೊಡ್ತಾನೆ. ಓಕೆ, ಈ ಫಾರ್ಮಿಗೆ ನೇಮ್ ಕೊಡೋದು ಏನದಲ್ಲ XHTML 1.0 ಒಳಗೆ ಸಪೋರ್ಟ್ ಮಾಡಂಗಿಲ್ಲ. ಓಕೆ, ಬೇರೆದೆಲ್ಲ ವರ್ಷನ್ಸ್ ಒಳಗೆ ಸಪೋರ್ಟ್ ಮಾಡ್ತದ, ಬಟ್ XHTML 1.1 ಒಳಗ ಆ ಟೈಪ್ ಸಪೋರ್ಟ್ ಮಾಡಂಗಿಲ್ಲ, ಅಂದ್ರೆ ನೇಮ್ ಕೊಡಾಕ ಸಪೋರ್ಟ್ ಮಾಡಂಗಿಲ್ಲ. ಓಕೆ, ಸೊ ಯಾಕಂದ್ರೆ ನಾವೀಗ XHTML 1.1 ಯೂಸ್ ಮಾಡಾಕತ್ತೀವಿ. ಸೊ ಸಪೋರ್ಟ್ ಮಾಡ್ಲಾ ಸಲಾಗಿ ಏನ್ ಮಾಡ್ತಾನ ಅಂತಂದ್ರೆ ಮತ್ತೆ ID ಯೂಸ್ ಮಾಡಾಕತ್ತಾನ. ಓಕೆ, ಸೊ ಗೆಟ್ ಎಲಿಮೆಂಟ್ ಆ ಎಲಿಮೆಂಟ್ ID ನಿಂತ ತಗೋರಿ ಅಂತ ಹೇಳ್ತಾನೆ. ಸೊ ಅದನ್ನ ಫಾರ್ಮ್ ID ಈಕ್ವಲ್ ಟು ವೆಹಿಕಲ್ ಗ್ರೂಪ್ ಅಂತ ಕೊಟ್ಟು ಸೊ ಅದನ್ನ ಕ್ರಿಯೇಟ್ ಮಾಡೋಣ. 3 ಚೆಕ್ ಬಾಕ್ಸಸ್ ಕ್ರಿಯೇಟ್ ಮಾಡೋಣ, ಕಾರ್, ಟ್ರಕ್, ಬೈಕ್. ಓಕೆ, ಸೊ ಇದ್ರೊಳಗೆ ನಾವು ಎಷ್ಟು ಟೈಮ್ ಚೆಕ್ಡ್ ಆಗಿದೆ ಅಂತ ಚೆಕ್ ಮಾಡಾಕ ಏನ್ ಮಾಡ್ತಾನ, ಸೊ ಕೌಂಟ್ ಇಡಾಕ ಏನ್ ಮಾಡ್ತಾನ, ಇಲ್ಲಿ ಒಂದು ನಮ್ ಚೆಕ್ಡ್ ಅಂತ ತಕೊಂಡು ಅದನ್ನ ಪ್ಲಸ್ ಪ್ಲಸ್ ಮಾಡ್ಕೊಂಡು ಹೊಂಟಾನ. ಕ್ಲಿಯರ್? ಸೊ ಈಗ ಎಷ್ಟು ಸಾಕು, ನೆಕ್ಸ್ಟ್ ವಿಡಿಯೋ ಒಳಗೆ ಹೋಗ್ತೀನಿ. ಈಗ 3 ಟಾಪಿಕ್ಸ್ ಕ್ಲಿಯರ್ ಅದ ನೋಡಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಇವೆಂಟ್ಸ್ ಹ್ಯಾಂಡ್ಲಿಂಗ್ ಹೋಗ್ತೀನಿ. ಓಕೆ, ಸ್ಟಾಪ್ ಹಿಯರ್. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈಗ ನನ್ನ ವಿಡಿಯೋ ಜೊತೆ ಮತ್ತೆ ಬೇರೆ ಅಂದ್ರೆ ಇದೊಂದು ಟಾಪಿಕ್ ಇತ್ತಂದ್ರೆ ಆ ಟಾಪಿಕ್ ಮೇಲೆ ಬೇರೆ ಬೇರೆ ವಿಡಿಯೋಸ್ ಕಳ್ಸಿರ್ತೀನಿ ನಿಮ್ಗೆ. ಒಂದು ಸ್ವಲ್ಪ ಲಕ್ಷ ಇಟ್ಕೊಂಡು ಕೇಳ್ರಿ. ಕನ್ಫ್ಯೂಷನ್ ಸ್ವಲ್ಪ ಆಗ್ತದೆ, ಯಾಕಂದ್ರೆ ಈಗ ನಾವು ಫಸ್ಟ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲ್ಲ, ನಾವು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಾಕತ್ತೀವಿ. ಇಷ್ಟು ದಿನ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ನೀವು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ನ ಯೂಸ್ ಮಾಡಿಲ್ಲ. ಸೊ ಫಸ್ಟ್ ಈ ವೆಬ್ ಡಿಸೈನಿಂಗ್ ಒಳಗೆ ಜಾವಾಸ್ಕ್ರಿಪ್ಟ್ ಒಳಗೆ ಯೂಸ್ ಮಾಡಾಕತ್ತೀವಿ. ಅದನ್ನ ಒಂದು ಸ್ವಲ್ಪ ನಿಮಗೆ ಫೆಮಿಲಿಯರ್ ಆಗತ್ತನ, ಸ್ವಲ್ಪ ಡಿಫಿಕಲ್ಟ್ ಅನಿಸ್ತದೆ. ಓಕೆ, ಸೊ ಡಿಫಿಕಲ್ಟ್ ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ಲಕ್ಷ ಇಟ್ಕೊಂಡು ನನ್ನ ವಿಡಿಯೋನ ಕೇಳಿ, ನಾನು ಬೇರೆ ವಿಡಿಯೋಸ್ ಕಳಿಸಿರ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. Okay, so we'll stop here.